ನಮಸ್ಕಾರ ವೀಕ್ಷಕರೇ, ನನಗೆ ಹಾರು ತುರಾಯಿ ಬೇಡ, ಯಾವುದೇ ಶಾಲುಗಳನ್ನು ಹಾಕುವುದು ಬೇಡ, ಯಾವುದೇ ಸತ್ಕಾರ ಮಾಡುವುದು ಬೇಡ, ನನಗೆ ಸಿಹಿ ಬಾಕ್ಸ್ಗಳನ್ನು ತರುವುದು ಬೇಡ. ಯಾರಂದಿದ್ದಾರೆ ಗೊತ್ತಾ? ಇಂಥ ಒಂದು ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆ ಸದಸ್ಯನಾಗಿ ಅವಿರೋಧವಾಗಿ ಆಯ್ಕೆಯಾದಂಥ 130 ಕೋಟಿ ಭಾರತದ ಜನಸಂಖ್ಯೆಯ ಒಬ್ಬ ಪ್ರತಿನಿಧಿ ಇವರನ್ನು ಕಡಾಡಿ ತಮ್ಮ ಸ್ವಗೃಹದಲ್ಲಿ ನಮ್ಮ ನಂಬರ್ 1 ಚಾನಲ್ ನೇರ ಸಂದರ್ಶನದಲ್ಲಿ ಹೇಳಿದ್ದು ಎಷ್ಟೊಂದು ವಿಸ್ಮಯ ವೀಕ್ಷಕರೇ. ಇಂಥ ಪರಿಪಾಲನೆ, ಇಂಥ ಪರಿಪಾಠ RSS ಸಿದ್ಧಾಂತದಿಂದ ಬಂದಿದೆ. ಇದನ್ನು ಎಲ್ಲ ಮಾಡುವುದು ವೇಸ್ಟು. ಅದರಿಂದ ಒಂದು ಬಡ ಮಕ್ಕಳಿಗೆ ನೋಟ್ಬುಕ್ ಪೆನ್ಸಿಲ್ಗಳನ್ನು ಕೊಡಿಸಿದರೆ ಅದು ಸಾಕಾರಗೊಳ್ಳುತ್ತದೆ ಅಂತ ಘೋಷಣೆ ಮಾಡಿದ ತಕ್ಷಣ ಅಲ್ಲಿ ನೆರೆದಿದ್ದ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಅನೇಕ ರೀತಿಯ ನೋಟ್ಬುಕ್ ಪೆನ್ಸಿಲ್ಗಳನ್ನು ತಂದು ವಿತರಣೆ ಮಾಡಿದ್ದು ಹೊಸ ಅಭಿಯಾನ ಇವತ್ತು ಕಲ್ಲೊಳ್ಳಿ ಗ್ರಾಮದಿಂದ ಪ್ರಾರಂಭ ಆಗಿದೆ. ಇಂಥ ಒಬ್ಬ ಅಪರೂಪದ ಸಂಸತ್ ಸದಸ್ಯ ನಮ್ಮ ನೇರ ಸಂದರ್ಶನದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಗೆ ಹೇಳಿದ್ದಾರೆ ನೋಡಿ, ತಾವೇ ಕೇಳಬಹುದು ವೀಕ್ಷಕರೇ. ಕಲ್ಲೊಳ್ಳಿ ಗ್ರಾಮ ಸಡಗರ ಸಂಭ್ರಮದಿಂದ ಅನೇಕ ಬ್ಯಾನರ್ ಕಟೌಟ್ಗಳನ್ನು ಕಟ್ಟಿ ವಿಜಯೋತ್ಸವವನ್ನು ಆಚರಿಸಿದ್ದು ಮೊದಲನೇದಾಗಿ ಬಂದಂಥ ತಮ್ಮ ಗ್ರಾಮಕ್ಕೆ ಹನುಮಂತ ದೇವರ ದರ್ಶನ ಪಡೆದು ಜನರ ಜೊತೆ ಬೆರೆತು ಇದ್ದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಕೃಷಿಕ ಕುಟುಂಬದಿಂದ ಬಂದಂಥ ಚಹಾ ಅಂಗಡಿ ಇಟ್ಟುಕೊಂಡು ಚಹಾ ಮಾರಿದವನು ಪ್ರಧಾನಮಂತ್ರಿ ಆಗಿದ್ದಾನೆ. ನಾನು ಚಹಾ ಮಾರಿದ್ದೇನೆ, ಚಹಾ ಮಾರಿದ ಮೇಲೆ ನಾನು ಒಂದು ಲೋಕಸಭಾ ಸದಸ್ಯನಾಗಿದ್ದೇನೆ. ಇದಕ್ಕೆ ಒಂದು ನನ್ನ ಹಿರಿಯ RSS ಸಿದ್ಧಾಂತದ BJP ಪ್ರಮುಖರ, ಕಾರ್ಯಕರ್ತರ, ಉಸ್ತುವಾರಿ ಮಂತ್ರಿಗಳ, ನೆರೆಯ ನಮ್ಮ ಶಾಸಕರ ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತೊಂದು ಉನ್ನತ ಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ಪ್ರೇರಣೆ. ನನಗೆ ಯಾವುದೇ ಆಡಂಬರ, ಐಷಾರಾಮಿ, ಯಾವುದೇ ಜೀವನ ಬೇಡ. ನಾನು 24/7 ಎಲ್ಲರ ಜೊತೆ ಬೆರೆತಿರ್ತೀನಿ. ಯಾವಾಗಲಾದರೂ ದೂರವಾಣಿ ಮಾಡಿದರೂ ಅವರ ಕೆಲಸಕ್ಕೆ ನಾನು ಸ್ಪಂದನೆ ಮಾಡುವಂಥ ಅಪರೂಪದ ಒಬ್ಬ ಲೋಕಸಭಾ ಸದಸ್ಯ. ಇವರನ್ನ ಕಡಾಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ. ಅದೇ ರೀತಿ ಎರಡನೇದಾಗಿ ಸುರೇಶ್ ಪಾಟೀಲ್, ಕರ್ನಾಟಕ ರಾಜ್ಯ BJPಯಲ್ಲಿ 40 ವರ್ಷಗಳಿಂದ ಅವಿರತವಾಗಿ ಶ್ರಮ ವಹಿಸಿ ತಮ್ಮ ಬಾವುಟವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಹೋಗಿ ಅಲ್ಲಿ ಕೂಗನ್ನು ಎಬ್ಬಿಸಿ ಅಲ್ಲಿ ಅನೇಕ ಚಳವಳಿ ಮುಖಾಂತರ ದೋಡಾದಲ್ಲಿ ಅವಿಸ್ಮರಣೀಯ ಘಟನೆಗಳನ್ನು ಇವರನ್ನ ಕಡಾಡಿ ಅವರು, ಸುರೇಶ್ ಪಾಟೀಲ್ ಅವರು, ನಾವು ಒಂದೇ ಚಾಪೆ ಮೇಲೆ ಮಲಗ್ತಿದ್ವಿ. ಆವಾಗ ತುಮಕೂರು ಲೋಕಸಭಾ ಸದಸ್ಯರಾದಂಥ ಉಪಸಭಾಪತಿ ಮಲ್ಲಿಕಾರ್ಜುನಯವರ ಮನೆಯಲ್ಲಿ ಹೋಗಿ ನಾವು ಊಟ ಮಾಡಿದ್ದು, ಅವು ಎಲ್ಲ ಘಟನೆಗಳನ್ನು ಯಾವ ರೀತಿ ಹೇಳಿದ್ದಾರೆ ನೋಡಿ. ಆವಾಗ ಮೊಟ್ಟ ಮೊದಲ ನಮ್ಮ ನಂಬರ್ 1 ಚಾನಲ್ದೊಂದು ಕಠಿಣವಾದ ಪ್ರಶ್ನೆಗೂ ಸಹಿತ ಅವರು ನೆನಪಿಸಿಕೊಂಡು ವಿಚಾರ ಮಾಡಿ ಹೇಳಿದರು. ಘಟಪ್ರಭಾದಲ್ಲಿ ಒಬ್ಬರು ಭಾರತ ಬೇಕರಿ ಅಂತ ಒಂದು ಇತ್ತು. ಆ ಭಾರತ ಬೇಕರಿಯ ಪ್ರೇರಣೆಯೇ ನಾನು ಇವತ್ತು ಈ ಲೋಕಸಭಾ ಸದಸ್ಯನಾಗಲಿಕ್ಕೆ ಒಂದು ದಾರಿಯಾಯಿತು. ಅವರು ಕಲಿಸಿದ ಶಿಸ್ತು, ಅವರು ಕಲಿಸಿದ ಪರಿಪಾಠ, ಅವರು ಕಲಿಸಿದ RSS ಸಭಾ ಶಿಬಿರಗಳಲ್ಲಿ ಹುದ್ದಾರ್ ಅವರು, ಬಸವರಾಜ್ ಮತ್ತು ಸುರೇಶ್ ಪಾಟೀಲ್ ಅವರ ಜೊತೆ ಕೂಡಿಕೊಂಡು ನಾನು ಇವತ್ತು ಈ ಉನ್ನತ ಸ್ಥಾನಕ್ಕೆ ಬೆಳೆದಿದ್ದೇನೆ. ಆ ಮಹನೀಯ ಹೆಸರಾದಂಥ ದಿವಂಗತ ರಾಮಭಾವ್ ಅಟವಲೆ ಅವರ ಪ್ರೇರಣೆಯೊಂದಿಗೆ ಇವತ್ತು ನಾನು ಲೋಕಸಭೆ ಪ್ರವೇಶ ಮಾಡ್ತಾ ಇದ್ದೀನಿ. ಅಂದರೆ ಅವರ ಆಶೀರ್ವಾದ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಇವತ್ತು ಇರಬೇಕಾಗಿತ್ತು, ನಾನು ಅಧಿಕಾರ ನೋಡುವುದನ್ನು ನೋಡಬೇಕಾಗಿತ್ತು. ಎಷ್ಟು ಖುಷಿ ಪಡ್ತಿದ್ರು, ಅವರ ಗರಡಿಯಲ್ಲಿ ಪಳಗಿದ ನಾನು ಅಂತ ತಮ್ಮ ಮನದಾಳದ ಮಾತನ್ನು ನಮ್ಮ ನೇರ ಸಂದರ್ಶನದಲ್ಲಿ ಇದನ್ನ ಕಡಾಡಿ ಯಾವ ರೀತಿ ಮಾತಾಡಿದ್ದಾರೆ ತಾವು ನೋಡಬಹುದು. ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೀವಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕಕ್ಕೆ ಲೋಕಸಭೆಯಿಂದ ಅನೇಕ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ಬರಬೇಕು. ಕೃಷಿಕ ಕುಟುಂಬ ಬಹಳ ಇದೆ, ಅಲ್ಲಿ ಅನೇಕ ರೀತಿಯ ಕೈಗಾರಿಕೆಗಳನ್ನ ಸ್ಥಾಪಿಸಬೇಕು, ನಿರುದ್ಯೋಗಿ ನಿವಾರಣೆ ಆಗಬೇಕು ಅಂದಾಗ ಅವರು ಕೃಷಿಗೆ ಮಹತ್ವ ಕೊಡೋಣ, ಕಲಿತು ನಮ್ಮ ಮಕ್ಕಳು ಕೃಷಿಗೆ ಬಹಳ ಒತ್ತು ಕೊಡಬೇಕು, ಕೃಷಿಯನ್ನೇ ಒಂದು ಮೂಲತಃ ಆಧಾರವಾಗಿ ಮಾಡಿಕೊಂಡು ವಿದ್ಯಾವಂತರಾಗಿ ವಲಸೆ ಹೋಗೋದು ಬೇಡ, ಕೃಷಿಯಲ್ಲಿ ಬಹಳಷ್ಟು ಉತ್ಪನ್ನ ಇದೆ, ಅದಕ್ಕೆ ಸಾಕಾರ ಮೂರ್ತಿಯಾದಂಥ ಪಂತಪ್ರಧಾನಿ ಮೋದಿಯವರು ಸಹಿತ ಕೃಷಿಯಲ್ಲಿ ದ್ವಿಗುಣವಾಗಬಹುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಘೋಷಣೆಯೊಂದಿಗೆ ಇವತ್ತು ಎಲ್ಲರೂ ನಾವು ಒಂದು ದೊಡ್ಡ ಅಭಿಯಾನ ಭಾರತದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಅವರ ಕಾರ್ಯಕ್ರಮದ ವಿವರ ನಮ್ಮ ಜೊತೆ ಅವರ ರಮೇಶ್ ಜಾರಕಿಹೊಳಿ ಅವರ ಆಪ್ತರಾದಂಥ ತುಕಾರಾಮ್ ಕಾಗಲ್, ಮಡ್ಯಪ್ಪ ತೋಳ್ನವರ್, ಎತ್ತಿನ ಮನೆಯವರು ಸಹಿತ ಬಂದು ಅವರ ಸ್ವಗೃಹದಲ್ಲಿ ಸತ್ಕಾರ ಮಾಡಿದ್ದನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಅವರು ಯಾವ ರೀತಿ ಮಾತಾಡಿದ್ದಾರೆ, ಸುರೇಶ್ ಪಾಟೀಲ್ ಅವರಿಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಉನ್ನತ ಸ್ಥಾನ ದೊರಕಿಸಿಕೊಡುವಲ್ಲಿ ನಾನು ಪ್ರಮುಖ ಪಾತ್ರ ವಹಿಸುತ್ತೇನೆ. ಎಲ್ಲ ಹಿರಿಯ BJP ಕಾರ್ಯಕರ್ತರ, BJP ಧುರೀಣರ ಮೇಲೆ
ನಾನು ಒತ್ತಡ ಪ್ರಭಾವ ತಂದು ಅವರಿಗೆ ಮನವರಿಕೆ ಮಾಡಿ ಸುರೇಶ್ ಪಾಟೀಲ್ ಅವರಿಗೂ ಸಹಿತ ಒಂದು ಹಳೆ ಕಾರ್ಯಕರ್ತರಿದ್ದಾರೆ ನಮ್ಮ ಜೊತೆ ಚಹಾ ಅಂಗಡಿ ಇದ್ದಾಗ ಮೈದಾ ಹಿಟ್ಟು ಕಲಿಸಿದ್ದು ಆ ಪೋಸ್ಟರ್ಗಳನ್ನ ಹಂಚ್ತಿದ್ರು, ಕೂಗನ್ನು ಎಬ್ಬಿಸ್ತಿದ್ರು, ನಮಗೆ ಒದರಾಡೋದು, ಚೀರಾಡೋದು, ಘೋಷಣೆ ಕೂಗೋದು, ಚಳವಳಿಗಳನ್ನು ಕಲಿಸಿದಂಥ ಧೀಮಂತ ವ್ಯಕ್ತಿ ಸುರೇಶ್ ಪಾಟೀಲ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಸಲಹೆ ಮುಖಾಂತರ ಉಸ್ತುವಾರಿ ಮಂತ್ರಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಎಲ್ಲರನ್ನ ಸಹೋದರತ್ವ ಭಾವನೆಯಿಂದ ಒಂದು ಗೋಕಾಕ ತಾಲೂಕಕ್ಕೆ, ಕರ್ನಾಟಕಕ್ಕೆ ಅವರೆಲ್ಲರ ಮಾರ್ಗದರ್ಶನ, ಪ್ರಹ್ಲಾದ್ ಜೋಶಿ, ಸುರೇಶ್ ಅಂಗಡಿ, ಕೋರೆ ಮತ್ತು ಕತ್ತಿಯವರ ಸಲಹೆ ಸೂಚನೆ ಮೇರೆಗೆ ಯಡಿಯೂರಪ್ಪ ಅವರ ಮಾರ್ಗದರ್ಶನದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಿಜೆಪಿಗೆ ಮತ್ತು RSS ಸಿದ್ಧಾಂತಕ್ಕೆ ನಾನು ಚ್ಯುತಿ ತರೋದಿಲ್ಲ. ಒಂದು ಒಳ್ಳೆಯ ಹೆಸರು ಮಾಡಿ ತೋರಿಸ್ತೀನಿ. 24/7 ಸಾರ್ವಜನಿಕರ ಭೇಟಿ, ಕಾರ್ಯಕರ್ತರ ಭೇಟಿಗೆ ಮೊದಲ ಆದ್ಯತೆ ಕೊಡ್ತೇನೆ ಅಂತ ಮನದಾಳದ ಮಾತು ಏನು ಹೇಳಿದ್ದಾರೆ ನೀವೇನು ನೋಡಬಹುದು ವೀಕ್ಷಕರೇ. ನಂಬರ್ 1 ಫಾಲೋ ಮಾಡೋದನ್ನು ಮರೆಯಬೇಡಿ, ನಂಬರ್ 1 ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ, ನಂಬರ್ 1 ಚಾನಲ್ಗೂ ಸಹಿತ ಒಳ್ಳೆಯ ಶುಭದ ಸಂದೇಶವನ್ನು ಈರಣ್ಣ ಕಡಾಡಿ ಲೋಕಸಭಾ ಸದಸ್ಯರು ಹೇಳಿದ್ದಾರೆ. ಅವರು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬೆಳೆಯಲಿ, ನಮ್ಮ ಕರ್ನಾಟಕಕ್ಕೆ ಮತ್ತು ಗೋಕಾಕಕ್ಕೆ ಒಳ್ಳೊಳ್ಳೆಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರಲಿ, ಇಲ್ಲಿಯ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿ ಎಂಬುದೇ ನಮ್ಮ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ನಾನು ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದ ಒಬ್ಬ ಸಣ್ಣ ಬಡ ರೈತನ ಮಗನಾಗಿ ಒಂದು ಭಾರತದ ಅತ್ಯುನ್ನತ ಸ್ಥಾನವಾದ ಲೋಕಸಭೆಗೆ ಪ್ರವೇಶ ಮಾಡುತ್ತಾರಂದರೆ ಎಲ್ಲರಿಗೂ ಒಂದು ವಿಚಿತ್ರ ಮತ್ತು ವಿಸ್ಮಯ ಸಂಗತಿಯೂ ಆಗಬಹುದು. ವೀಕ್ಷಕರೇ, ಇವತ್ತು ಅವರ ಜೊತೆ ನೇರ ಸಂದರ್ಶನ, ನೇರ ಸಂವಾದ ಕಾರ್ಯಕ್ರಮದಲ್ಲಿ ಅವರ ಸ್ವಗೃಹದಲ್ಲಿ ಬಂದಿದ್ದೇವೆ. ಅವರ ಕಚೇರಿಯಲ್ಲಿ ಅವರು ಬಾಲ್ಯದ ನೆನಪು ಮಾತ್ರ ಕೇಳ್ತೀನಿ. ಅವರ ರಾಜಕೀಯ ಇತಿಹಾಸ ನಾವು 30-40 ವರ್ಷದಿಂದ ಬಲ್ಲಿದ್ದೇವೆ. ಅವರು ಬಾಲ್ಯದಲ್ಲಿ ಘಟಪ್ರಭಾದಲ್ಲಿ ಒಂದು ಭಾರತ್ ಬೇಕರಿ ಅಂತ ಇತ್ತು, ಅದರ ಬಗ್ಗೆ ಅವರು ವಿವರಣೆ ಮಾಡಿ ಹೇಳಬೇಕು. ಇವತ್ತು ಇದು ಒಂದು ಯುವಕರಿಗೆ ಒಂದು ಸಂದೇಶ ಸಾರಿದಂತ ಆಗುತ್ತೆ. ದಿವಂಗತ ರಾಮಭಾವ್ ಅಟವಾಲೆ ಅವರು ಅವತ್ತು ಭಾರತೀಯ ಜನಸಂಘದಿಂದ, ಯಾವ ಜನಸಂಘ ಇತ್ತೋ ಆ ಜನಸಂಘದಿಂದ ಅವರು ಇಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾಯಿದ್ರು. ಅವರೆಲ್ಲ ನಮಗೆ ಬಹಳಷ್ಟು ದೊಡ್ಡ ಪ್ರೇರಣೆಯನ್ನು ಕೊಟ್ಟರು. ಅವರು ಸಮಯದ ಪರಿಪಾಲನೆ, ಸಮಯಕ್ಕೆ ಎಷ್ಟು ಅಗತ್ಯ ಕೊಡಬೇಕು, ಮತ್ತು ಏನು ಕಮಿಟ್ ಮಾಡಿರ್ತೀವಿ, ಏನು ಮಾತು ಕೊಟ್ಟಿರ್ತೀವಿ ಅದರಂತೆ ನಡಿಬೇಕು, ಅಲ್ಲಿ ಹೋಗಬೇಕು ಆ ಹಳ್ಳಿಗೆ ಅನ್ನುವಂಥ ಒಂದು ವಿಚಾರವನ್ನು ಅವ್ರು ಭಾಳ ಸಲ ಹೇಳ್ತಿದ್ರು. ನಮ್ಮ ಜೊತೆ ಯಾರೂ ಬರಲಿಲ್ಲ ಅಂತಂದ್ರೆ, ಯಾರು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಒಬ್ಬರಾದ್ರೂ ಹೋಗಿ ಬರ್ಬೇಕಂತ ಹೇಳ್ತಿದ್ರು ಅವರು. ಒಂದು ಗುಂಪಾಗಿ ರಾಜಕೀಯ ಮಾಡೋದು ಏನು ಅವಶ್ಯ ಇಲ್ಲ, ನಿಮ್ಮ ವಿಚಾರ ಅಲ್ಲಿ ಮುಟ್ಟಿಸಿ ಬಂದ್ರೆ ಮುಗಿತು, ನೀವು ಒಬ್ಬರಾದ್ರೂ ಹೋಗ್ಬೇಕಂತ ಹೇಳ್ತಿದ್ರು. ಹೀಗಾಗಿ ಅವರು ಅಲ್ಲಿಂದ ಪ್ರಾರಂಭ ಆಗ್ತದೆ. ನಾನು ಈ ಗ್ರಾಮೀಣ ಭಾಗದಲ್ಲಿ ಸರ್ ನಿಮ್ಮ ಜೊತೆ ಒಡನಾಟಿ ಸಂಬಂಧ ಹೆಚ್ಚಿಗೆ ಯಾರು ಇಟ್ಕೊಂಡ್ರು? ನಿಮ್ಮ ಜೊತೆ ನೀವು ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರಿ, ಆವಾಗ ನಿಮ್ಮ ಹತ್ರ ಬರ್ತಿದ್ರು, ಆ ಯಾರು ನಿಮ್ಮ ಮಾರ್ಗದರ್ಶನ ಕೊಟ್ಟವರು, ಅವ್ರ ಹೆಸರು ಹೇಳ್ತೀರಾ? ಆವಾಗ ಬಸವರಾಜ್ ಹುದ್ದಾರ್ ಅವರು, ಸುರೇಶ್ ಪಾಟೀಲ್ರು ಭಾಳಷ್ಟು ಪಕ್ಷದ ಚಟುವಟಿಕೆ ಅವ್ರು ಮಾಡ್ತಾಯಿದ್ರು. ಒಂದು ಯಾವುದೋ ಹೋರಾಟದ ಹಿನ್ನೆಲೆಯೊಳಗೆ ಒಂದು ಜಾಹೀರಾತು ಪ್ರಿಂಟ್ ಮಾಡಿ ಅದಕ್ಕೆ ಅಂಟಿಸ್ಬೇಕಾದ್ರೆ ಒಂದಿಷ್ಟು ಮೈದಾ ಕಲಿಸ್ಕೊಡ್ಬೇಕಾಗಿತ್ತು. ಅದು ನಮ್ಮದು ಹೋಟೆಲ್ ಇತ್ತು, ಚಹಾದ ಅಂಗಡಿ. ಆ ಚಹಾದ ಅಂಗಡಿಗೆ ಬಂದು ಒಂದಿಷ್ಟು ಮೈದಾ ಕಲಿಸ್ಕೊಡ್ರಿ ಅಂತೇಳಿ ಅವತ್ತು ಅವ್ರು ನಮಗೆ ಪರಿಚಯ ಅದ. ಹೀಗಾಗಿ ಅವರು ಭಾರತೀಯ ಜನತಾ ಪಾರ್ಟಿಗೆ ನನ್ನನ್ನು ಪರಿಚಯ ಮಾಡಿಸಿದರು, BJP ಸದಸ್ಯರನ್ನಾಗಿ ಮಾಡಿದರು. ಮುಂದೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ನೀಡ್ತಾ ನಾನು ಯಾವ ರೀತಿ ರಾಜಕೀಯವಾಗಿ ಬೆಳಿಬೇಕನ್ನುವಂಥದ್ದನ್ನು ವಿಷಯ ಅವರೆಲ್ಲ ನನಗೆ ಕಲಿಸ್ಕೊಟ್ರು. ಅಂದರೆ ಪ್ರವಾಸ ಯಾವ ರೀತಿ ಮಾಡಬೇಕು, ಕಾರ್ಯಕರ್ತರ ಸಂಘಟನೆ ಯಾವ ರೀತಿ ಮಾಡಬೇಕು, ಅವ್ರ ಜೊತೆ ಸಂಪರ್ಕ ಅಂದರೆ ಈಗಿನಷ್ಟು ಇದಿರಲಿಲ್ಲ, ಅಂದರೆ ಮೊಬೈಲು, ಫೋನು ಆ ಥರ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಪತ್ರ ಬರೆಯುವಂಥ ವ್ಯವಸ್ಥೆ ಇತ್ತು ನಮ್ಮ ಕಡೆ. ಬರೀ ಪತ್ರಗಳನ್ನ ಕಳಿಸ್ತೀವಿ, ಆ ಪತ್ರ ಬರೆಯೋದು ಯಾವ ರೀತಿ ಬರೀಬೇಕು, ಪತ್ರಿಕಾ ವರದಿ ಅಂದರೆ ಸ್ಟೇಟ್ಮೆಂಟ್ ಯಾವ ರೀತಿ ಕೊಡಬೇಕು, ಈ ರೀತಿ ಆತ ಎಲ್ಲ ಕಲ್ಪನೆಗಳು, ಮೀಟಿಂಗ್ ಯಾವ ರೀತಿ ಮಾಡಬೇಕು, ಸಭೆಗಳನ್ನು, ಬೈಠಕ್ಗಳನ್ನು, ಈ ರೀತಿ ಕಲ್ಪನೆ ಕೊಟ್ಕೋತ ಅವ್ರು ಹೋದರು. ಹೀಗಾಗಿ ನನಗೆ ಬೆಳೀಲಿಕ್ಕೆ ಒಂದು ಅವಕಾಶ ಸಿಕ್ತು. ಸರ್, ನಿರೀಕ್ಷೆ ಪಟ್ಟಿದ್ರಿ ನಾನು ಲೋಕಸಭಾ ಪ್ರವೇಶ ಮಾಡ್ತೀನಿ, ಏನು ಕನಸು ಮನಸ್ಸಿನಾದರೂ ವಿಚಾರ ಮಾಡಿದ್ರಿ? ನಾನು ಇವತ್ತು ಒಂದು ಅತ್ಯುನ್ನತ ಒಂದು ದೇಶದ ಒಂದು ದೊಡ್ಡ ಸ್ಥಾನದಲ್ಲಿ ನಾನು ಹೋಗ್ತೀನಿ ಅಂತ ನಿರೀಕ್ಷೆ ಪಟ್ಟಿದ್ರಿ?
ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತಗೂ ಕೂಡ ತನ್ನ ಜೀವನದಲ್ಲಿ ನಾನು ಈ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಒಂದಿಲ್ಲ ಒಂದು ಅವಕಾಶ ಎಲ್ಲರೂ ಸಿಗ್ತಾವೆ ಅನ್ನುವಂಥ ಭಾವನೆ ಇರ್ತದೆ. ಆ ಭಾವನೆ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಅವಕಾಶ ನನಗೆ ಸಿಗ್ತದೆ ಅಂಥೇಳಿ ನಾನು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ನಾನು ಕೇವಲ ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಸಿಕ್ಕರೆ ಸಾಕು ಅಲ್ಲಿ ಸ್ಪರ್ಧೆ ಮಾಡ್ಬೇಕನ್ನುವಂಥ ಇಚ್ಛೆ ಇಟ್ಕೊಂಡಿದ್ದೆ. ಯಾವಾಗ ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿ ಅಷ್ಟು ಭದ್ರವಾಗಿರಲಿಲ್ಲ, ಸಂಘಟನೆ ಇರಲಿಲ್ಲ, ಆ ಸಂದರ್ಭದಲ್ಲಿ ನನಗೆ 94ರಲ್ಲಿ ಒತ್ತಾಯ ಮಾಡಿ ನನಗೆ ಚುನಾವಣೆ ನಿಲ್ಲಬೇಕು ಅಂತೇಳಿ ಪಕ್ಷ ಮತ್ತು ಸಂಘಟನೆ ಆದೇಶ ಕೊಟ್ಟಿದ್ದರಿಂದ ನಾನು ಚುನಾವಣೆ ನಿಂತೆ ಮತ್ತು ಸೋತೆ. ಅದರ ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತ ಭಾಳಷ್ಟು ಅಪೇಕ್ಷೆ ಪಟ್ಟರೂ ಕೂಡ ಪಾರ್ಟಿ ಬೆಳಿಬೇಕು, ಬೇರೆ ಬೇರೆ ಕಾರಣದಿಂದ ನೀವು ಅದನ್ನು ಟಿಕೆಟ್ ಬಿಟ್ಟು ಕೊಡಬೇಕು, ನೀವು ತ್ಯಾಗ ಮಾಡಬೇಕು ಅನ್ನೋವಂಥ ಆದೇಶ ಬಂತು ನಮಗೆ. ಒಂದು ಸಲ ಇಡೀ ಉಪ್ಪಾರ ಸಮಾಜಕ್ಕೆ ನಾವು ಎಲ್ಲಿಯೂ ಕೊಡೋಕ್ಕಾಗಿಲ್ಲ, ನಾವು ಅರವಾಯಿ ಕೊಡ್ತೀವಿ, ನೀವು ತ್ಯಾಗ ಮಾಡ್ಬೇಕಂದಾಗ ಒಂದು ಸಲ ಅವ್ರಿಗೆ ಬಿಟ್ಟು ಕೊಟ್ಟಿವಿ. ಬಾಬಾಗೌಡರು ಪ್ರವೇಶ ಮಾಡಿರೋ ಪಾರ್ಟಿಗೆ ಬಾಬಾಗೌಡರು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ರೈತ ಸಂಘಟನೆಯಿಂದ ಬಂದರೆ ನಾವು ಅವ್ರಿಗೆ ಕೊಡಬೇಕಾಗಿದೆ, ನೀವು ತ್ಯಾಗ ಮಾಡ್ಬೇಕಂದಾಗ ಅವು ನಾವು ತ್ಯಾಗ ಮಾಡಿ ಕೊಟ್ಟಿವಿ. ಮತ್ತೊಂದು ಸಲ ಕುರುಬ ಸಮಾಜದಿಂದ ನಾವು ಯಾರನ್ನಾರು ಬೆಳೆಸ್ಬೇಕಾಗಿತ್ತು ಅಂತೇಳಿ ವಿವೇಕರಾವ್ ಪಾಟೀಲ್ಗೆ ನಾವು ಅವಕಾಶ ಮಾಡಿಕೊಟ್ಟಿವಿ. ಅದಾದ ನಂತರ ಆಪರೇಷನ್ ಕಮಲದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದ ನಂತರ ಅಂತೂ ಈ ಕ್ಷೇತ್ರ ಅವ್ರದ್ದಾಗಿಬಿಡ್ತು. ಹೀಗಾಗಿ ನನಗೆ ಎಲ್ಲಿಯೂ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಇದು ಪಕ್ಷದ ವರಿಷ್ಠರಿಗೂ ಗೊತ್ತಿತ್ತು. ಅದನ್ನು ಕಳೆದ 30 ವರ್ಷಗಳಿಂದ ಅತ್ಯಂತ ಸಂಯಮದಿಂದ, ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನನ್ನ ಕೆಲಸ ಅವ್ರು ಗಮನಿಸಿದರು. ಅವ್ಗೆ ಅವಕಾಶ ಸಿಕ್ಕಿಲ್ಲ ಅಂದರೂ ಈ ಥರ ಅವ್ನು ಕೆಲಸ ಮಾಡ್ತಾನಂದ್ರೆ ಅವ್ಗೊಂದೆಲ್ಲಾದರೂ ಅವಕಾಶ ಕೊಡಬೇಕನ್ನುವಂಥ ನಮ್ಮ ಪಕ್ಷದ ವರಿಷ್ಠರ ನಿರ್ಧಾರದಿಂದ ಇವತ್ತು ನನಗೆ ಈ ಸೌಭಾಗ್ಯ ಒಲಿದು ಬಂದಿದೆ. ಅವರ ನಿರೀಕ್ಷೆಯನ್ನು ಹುಸಿಗೊಳಿಸಲಾರದಂಥ ಮಟ್ಟಿಗೆ ನಾನು ಬಹುಶಃ ಮುಂದಿನ ದಿನಗಳಲ್ಲಿ ಕೆಲಸವನ್ನು ನಾನು ನಿರ್ವಹಿಸ್ತೇನೆ. ಆದಿವಾಸಿ ಭಾರತೀಯರಿಂದ ಬಂಡವಾಳ ಹೂಡಿ ಉತ್ತರ ಕರ್ನಾಟಕ ನಿರುದ್ಯೋಗಿ ಸಮಸ್ಯೆ ಭಾಳ ಇದೆ ಸರ್. ಕಲ್ತವರು ನಮ್ಮ ರೈತಾಪಿ ಜನರು ಕಲ್ತವ್ರು ಹುಡುಗರೆಲ್ಲ ಹೊರಗಡೆ ವಲಸೆ ಹೋಗ್ತಾ ಇದ್ದಾರೆ, ಬೇರೆ ರಾಜ್ಯಕ್ಕಾಗಲಿ ಬೇರೆ ವಿದೇಶಕ್ಕಾಗಲಿ. ಆ ರೀತಿ ನೀವು ಲೋಕಸಭೆಯಲ್ಲಿ ನಿಮ್ಮ ಕರ್ನಾಟಕದ ಕೂಗನ್ನು ಒಂದು ಪ್ರತಿಧ್ವನಿಯಾಗಿ ಒಂದು ಮೊಳಗಿಸಿ ನೀವು ಅದನ್ನು ಉತ್ತರ ಕರ್ನಾಟಕ ಆಗಲಿ ಕರ್ನಾಟಕ ಭಾಗಕ್ಕಾಗಿ ವಿಶೇಷ ಯೋಜನೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಯಾವ ಶ್ರಮ ಪಡ್ತೀರಾ, ಯಾವ ಸಂದೇಶ ಸಾರ್ತೀರಾ ಯುವಕರಿಗೆ? ಬಹುತೇಕ ದೇಶದ ಯುವಕರು ಒಂದು ಕಲ್ಪನೆಯನ್ನು ಇಟ್ಕೊಂಡಾರೆ. ನಾವು ಶಾಲೆ ಕಲಿತ ನಂತರ ಕೇವಲ ನೌಕರಿ ಮಾಡೋದು ಅನ್ನುವಂಥ ಒಂದು ಉದ್ದೇಶ ಅಷ್ಟೇ ಅದ. ಆದ್ರೆ ಸ್ವಂತಕ್ಕೆ ಏನಾದರೂ ಉದ್ಯೋಗ ಅಂದರೆ ನಾನು ಒಂದು ಉದ್ಯಮ ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ಉದ್ಯೋಗ ಕೊಡಬೇಕನ್ನುವಂಥ ಕಲ್ಪನೆ ಇಟ್ಕೋಬೇಕು ಎಲ್ಲ ಯುವಕರು. ಹೀಗಾಗಿ ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವದೇನೆ. ಇವತ್ತು ಕೃಷಿ ಅದರಿಂದ ವಿಮುಖ ಆಗ್ತಾ ಇದ್ದಾರೆ ರೈತರು. ಯಾಕಂತಂದ್ರೆ ಅದು ಲಾಭದಾಯಕ ಅಲ್ಲ ಅನ್ನುವಂಥ ಕಾರಣದಿಂದ ಅದನ್ನು ವಿಮುಖಾಗಿ ಬೇರೆ ಬೇರೆ ಕೆಲಸ ಹುಡ್ಕೊಂಡು ಈ ಹಳ್ಳಿ ಪ್ರದೇಶ ಬಿಟ್ಟು ನಗರಕ್ಕೆ ಹೋಗುವಂಥ ಒಂದು ಇದನ್ನು ಬೆಳೆಸ್ಕೊಂಬಂದ್ರು ಪರಿಪಾಠ. ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಅತ್ಯಂತ ಕನಸನ್ನು ಕಟ್ಟಿದ್ದಾರೆ, ಒಂದು ಯೋಗ್ಯವಾದಂಥ ಕನಸನ್ನು. ಅದರಲ್ಲಿ ಅವ್ರ ಕಲ್ಪನೆ ಏನಂದ್ರೆ ರೈತರ ಆದಾಯ ದ್ವಿಗುಣ ಆಗಬೇಕನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡಾರೆ. ಆ ರೈತರ ಆದಾಯ ದ್ವಿಗುಣ ಆಯ್ತಂದ್ರೆ ಅವರು ಬದುಕ್ತಾರಂತೇಳಿ. ಹೀಗಾಗಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಆ ಯೋಜನೆ ಏನದ, ಆ ಯೋಜನೆಗೆ ಪೂರಕ ಆಗ್ತಕ್ಕಂಥ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಕೃಷಿ ಒಂದು ಆಕರ್ಷಕ ಒಂದು ಉದ್ಯಮ ಆಗಬೇಕು. ಈ ಕೃಷಿ ಕಡೆಗೆ ಅನೇಕ ಯುವಕರು ಬರಬೇಕು, ಆ ಮುಖಾಂತರ ದೇಶ ಕಟ್ಟುವಲ್ಲಿ ಸಹಾಯ ಮಾಡಬೇಕನ್ನುವಂಥ ಕಲ್ಪನೆ ಇಟ್ಕೊಂಡೀನಿ. ಹೀಗಾಗಿ ಉದ್ಯಮಕ್ಕಿಂತ ಕೃಷಿಯನ್ನು ಬದುಕಿಸ್ತಕ್ಕಂಥ, ಕೃಷಿಯನ್ನು ಉಳಿಸ್ತಕ್ಕಂಥ ಏನು ಕೆಲಸದ ಆ ಕೆಲಸದ ಕಡೆ ಹೆಚ್ಚು ಗಮನ ಕೊಡಬೇಕನ್ನುವಂಥ ಕಲ್ಪನೆ ನಂದಿದೆ. ಸರ್, ಕೊನೆಯದಾಗಿ ಹಿರಿಯ ನಿಮ್ಮ ರಾಜಕೀಯ ನೇತಾರರಿಗೆ, ರಾಜಕೀಯ ಧುರೀಣರಿಗೆ, ಮಾನ್ಯ ಪ್ರಧಾನಮಂತ್ರಿಯವರಿಗೆ, ಕರ್ನಾಟಕ ರಾಜ್ಯದ ಚಾಣಕ್ಯ ಅಂತ ಹೆಸರು ಪಡೆದಂಥ BL ಸಂತೋಷ್ ಅವರಿಗೆ, ಮಾನ್ಯ ಯಡಿಯೂರಪ್ಪನವರಿಗೆ, ಗೋಕಾಕ್ ತಾಲೂಕಿನ ಇಬ್ಬರು ಸಹೋದರರಿಗೆ, ಸುರೇಶ್ ಅಂಗಡಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಸಂದೇಶ ಸಾರ್ತೀರಾ? ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ ಯಾವ ಸಂದೇಶ ಸಾರ್ತೀರಾ? ಒಂದು ಕಾರ್ಯಕರ್ತ ಹೇಳ್ತಾರೆ, ನಮಗೆ ಸಾಮಾನ್ಯ ಜನರಿಗೆ ಯಾವಾಗಲೂ ಸಿಗುವಂಥ ವ್ಯಕ್ತಿ ಅಂತ ಈರನ್ನ ಕಡಾಡಿ ನಮಗೆ 24/7 ನಮಗೆ ಸಿಗ್ಬೋದು ಅನ್ನೋದು ಒಂದು ಭಾಳ ಭಾವನೆ ಇದೆ ಸರ್. ನೀವು ಅಧಿಕಾರ ಇರೋವರೆಗೇನು ಅದೇ ರೀತಿ ಮುಂದುವರಿಸಬೇಕು ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಒಂದು ಕೊನೆಯದಾಗಿ ನೀವು ಸಂದೇಶ ಹೇಳಿ ಸರ್ ಜನರಿಗೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ. ಇದು ಕೇಡರ್ ಬೇಸ್ ಪಾರ್ಟಿ, ನಾಟ್ ಲೀಡರ್ ಬೇಸ್. ಇತ್ತೀಚಿನ ದಿವಸದೊಳಗೆ ಏನಾಗಿಬಿತ್ತು, ಲೀಡರ್ನ ಜಾಸ್ತಿ ಆಗಿಬಿಟ್ಟಿದ್ರು, ಕೇಡರ್ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾಯಿದ್ರು ಅನ್ನೋಂಥ ಒಂದು ಕೊರಗಿದೆ. ಹೀಗಾಗಿ ಅದನ್ನು ಗಮನಿಸಿ ಅತ್ಯಂತ ಸಾಮಾನ್ಯ ಕುಟುಂಬದಿಂದ, ರೈತ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಗುರುತಿಸಿ ಈ ದೇಶದ ಅತ್ಯಂತ ಪ್ರತಿಷ್ಠಿತ ರಾಜಕೀಯ ಸಂಸ್ಥೆ ಆಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ನನಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಇದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದ ಕ್ಷಣ. ಇದನ್ನು ಒದಗಿಸಿಕೊಟ್ಟಂಥ ಪಾರ್ಟಿಯ ಎಲ್ಲ ನಾಯಕರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಆ ನಾಯಕರು ನನ್ನ ಮೇಲೇನೋ ಒಂದು ವಿಶ್ವಾಸ ಇಟ್ಟು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರದ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿಗಳೇ ಅತ್ಯಂತ ಸಮೀಪ ಇರತಕ್ಕಂಥ ವ್ಯಕ್ತಿ. ಅವ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರು,
ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಇವರೆಲ್ಲರೂ ಅಪೇಕ್ಷೆ ಏನಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮೇಲೆ ಬಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅಪೇಕ್ಷೆ ವ್ಯಕ್ತ ಮಾಡಿ ನನಗೇನು ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರ ಭರವಸೆ, ಅವರ ನಿರೀಕ್ಷೆಯನ್ನು ಹುಸಿ ಮಾಡಲಾರ ನೀತಿಯೊಳಗೆ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೇನೆ ಮತ್ತು ಹೆಚ್ಚು ಸಮಯವನ್ನು ಕಾರ್ಯಕರ್ತರ ಮಧ್ಯೆ ಕೊಡ್ತೀನಿ ಅನ್ನೋವಂಥ ಭರವಸೆನೇ ಕೊಡ್ತೀನಿ. ಮತ್ತು ಅದನ್ನು ಯಾಕೆ ನಾನು ಹೇಳ್ತೀನಿ ಅಂದರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಯಾವುದೇ ಇಂಡಸ್ಟ್ರಿಗಳಿಲ್ಲ, ಯಾವುದೇ ಶುಗರ್ ಫ್ಯಾಕ್ಟ್ರಿ, ಶಾಲೆ ಕಾಲೇಜು, ಮೆಡಿಕಲ್ ಕಾಲೇಜು ಅಥವಾ ಬೇರೆ ಬೇರೆ ಯಾವುದೂ ಉದ್ಯೋಗ ಇಲ್ಲ. ನಂದು ಕೃಷಿ ನಡೆಸ್ಲಿಕ್ಕೆ ನನ್ನ ಸಹೋದರರು ರೆಡಿ ಇದ್ದಾರೆ. ನನ್ನನ್ನು ಪೂರ್ಣ ಸಮಾಜ ಸೇವೆಗೆ ಅವ್ರು ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಬೇರೆ ವಾಪಸ್ ನನ್ನ ವೈಯಕ್ತಿಕ ಕೆಲಸ ನೋಡ್ಕೋವಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ಕೆಲಸ ಮಾಡೋಕ್ಕೆ ನನಗೆ ಸಾಕಷ್ಟು ಸಮಯ ಇದೆ. 24/7 ನಾನು ಕೆಲಸ ಮಾಡ್ತೀನಿ. ಅವ್ರ ಭರವಸೆಯನ್ನು ಖುಷಿಗೊಳಿಸಲಾರ ರೀತಿಯೊಳಗೆ, ಅವ್ರ ಚ್ಯುತಿ ಬರಲಾರ ರೀತಿಯೊಳಗೆ ನಾನು ಕಾರ್ಯನಿರ್ವಹಿಸ್ತೇನೆ. ನೋಡಿ ವೀಕ್ಷಕರೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ದಿಲ್ಲಿ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಾ ಇದ್ದವ್ರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ. ಯಾವ ರೀತಿ ಕಾರ್ಯಕರ್ತರು 24/7 ನನ್ನ ಮನೆಗೆ ಬಂದರೆ ನಾನು ದೂರವಾಣಿ ಮುಖಾಂತರ ಅವರ ಕೆಲಸಗಳನ್ನ ಮಾಡ್ತೇನೆ, ಅವರ ಸಮಕ್ಷಮ ಬಂದರೆ ಅವ್ರ ಕೆಲಸ ಮಾಡ್ತೇನೆ ಅಂತ ಘಂಟಾಘೋಷವಾಗಿ ತಮ್ಮ ಮನದಾಳದಿಂದ ಹೇಳಿದ್ದಾರೆ. ನಿಜಕ್ಕೂ ಇಂಥ ಅಪರೂಪದ ಒಂದು ಲೋಕಸಭಾ ಸದಸ್ಯ ನಮ್ಮ ಗೋಕಾಕ ತಾಲೂಕು ಮತ್ತು ಬೆಳಗಾಮಕ್ಕೆ ಜಿಲ್ಲೆಗೆ ಸಿಕ್ಕಿದೆ ಅಂದರೆ ನಮ್ಮ ಅದೃಷ್ಟನೇ. ವೀಕ್ಷಕರೇ, ಸರ್ವ ಕಾರ್ಯಕರ್ತರಿಗೂ ಸಹಿತ ಸಂದೇಶ ಸಾರ್ತಾ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಿಗೂ ನೇರವಾಗಿ ಬರ್ಬೋದು, ನೇರವಾಗಿ ಭೇಟಿಯಾಗಬಹುದು. ನಾನು ಸರಳ ವಿರಳವಾಗಿ ಇರುವಂಥ ಒಬ್ಬ ಕೃಷಿಕ, ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ವಿನಂತಿಯನ್ನು ಹೇಳಿ ಸರ್. ಇನ್ನೊಂದು ನಿಮ್ಮ ಚಾನಲ್ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ, ದಯವಿಟ್ಟು ಅದನ್ನು ಪ್ರಸಾರ ಮಾಡಬೇಕಂತ ನಾನು ಕೇಳ್ಕೊತೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಸಭಾ ಸದಸ್ಯ ಆಗಿದ್ದಾನೆ ಅಂಥೇಳಿ ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ತಾಲೂಕಿನಾಗಿರ್ಬೋದು ಅನೇಕ ಹಿರಿಯರು, ಹಿತೈಷಿಗಳು, ಪಕ್ಷದ ಕಾರ್ಯಕರ್ತರು ನನ್ನನ್ನು ಅತ್ಯಂತ ಅಭಿಮಾನದಿಂದ ಭೇಟಿ ಮಾಡೋಕ್ಕೆ ಬರ್ತಾರೆ. ಆ ಭೇಟಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನನಗೆ ಅಭಿನಂದಿಸಬೇಕು, ಸನ್ಮಾನ ಮಾಡಬೇಕಂಥೇಳಿ ಶಾಲು, ಮಾಲೆ, ಹಾರಗಳನ್ನು ತೊಗೊಂಬರ್ತಾರೆ. ನಾನು ಈ ಸಂದರ್ಭದಲ್ಲಿ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವುದೇ ರೀತಿಯಾದಂಥ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲೋದಿಲ್ಲ. ಅಷ್ಟು ಪ್ರೀತಿಯನ್ನು ಅವ್ರು ವ್ಯಕ್ತ ಮಾಡ್ತಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಆದರೆ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿಯನ್ನು ಇಷ್ಟೇ ಮಾಡ್ತೇನೆ. ದೇಶದಲ್ಲಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ಇವತ್ತು ಕಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಹೂವುಗಳನ್ನು ನಾವು ಸ್ವೀಕಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಹೀಗಾಗಿ ನಾವು ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು ಮತ್ತು ಈ ಹೂವು ಮತ್ತು ಮಾಲೆಗಳನ್ನು ತರೋದು ಬಿಟ್ಟು ನಿಮ್ಗೆ ಅದು ಕೊಡಲೇಬೇಕು ನನಗೇನಾದರೂ ಅಂತ ಅನಿಸಿದ್ರೆ ದಯವಿಟ್ಟು ನೋಟ್ಬುಕ್ಗಳನ್ನು ಕೊಡಿಸ್ರಿ. ಆ ನೋಟ್ಬುಕ್ಗಳನ್ನು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚೋದ್ರ ಮುಖಾಂತರ ನಿಮ್ಮ ಹೆಸರಿನಿಂದ ನಾನು ಹಂಚ್ತೀನಿ. ನೀವು ಅದನ್ನು ನೋಟ್ಬುಕ್ ಕೊಡೋದು ಭಾಳ ಸೂಕ್ತ. ಇಲ್ಲಾಂದ್ರೆ ನಾನು ಖಾಲಿ ಕೈಲೇ ಬಂದು ಭೇಟಿ ಆದರೂ ನಾನು ಹೆಚ್ಚು ಸಂತೋಷ ಪಡ್ತೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಮತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾಲಿ ಕೊಡೋದು ಏನು ಅವಶ್ಯ ಇಲ್ಲ ಅಂತ ನನ್ನ ಭಾವನೆ. ಅದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ಮಾಲೆ ಇಲ್ಲದ ನೀವು ಹಾಗೆ ಬಂದು ನನಗೆ ಶುಭಾಶಯ ಕೋರಿದ್ರೆ ಭಾಳ ಸಂತೋಷ. ಒಂದು ವೇಳೆ ಕೊಡಬೇಕು ಅನಿಸಿದ್ರೆ ನೀವು ನೋಟ್ಬುಕ್ ಕೊಡ್ರಿ, ಅಂದು ಬಡ ವಿದ್ಯಾರ್ಥಿಗಳಿಗೆ ಹಂಚುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನೋಡಿ, ಒಬ್ಬರು ಲೋಕಸಭಾ ಸದಸ್ಯ ಎಲ್ಲರಿಗೂ ಸರ್ವರಿಗೂ ಒಂದು ಸಂದೇಶ ಸಾರ್ತಾ ಇದ್ದಾರೆ. ನನಗೆ ಯಾವ ಐಷಾರಾಮಿ, ಆಡಂಬರ, ಹಾರು ತುರಾಯಿ ಶಾಲುಗಳು ಬೇಕಾಗಿಲ್ಲ. ಆದರೆ ನನಗೆ ಬಂದು ನೀವು ಸಮಕ್ಷಮ ಒಂದು ಆಶೀರ್ವಾದ ರೂಪದಲ್ಲಿ ನಾನು ಭೇಟಿಯಾಗಿ ಹೋಗಿ ಅದೇ ಹಾರು ತುರಾಯಿಯಿಂದ ಬಡ ಜನರಿಗೆ ಅನುಕೂಲವಾಗುವಂಥ ಒಂದು ಪಠ್ಯಪುಸ್ತಕ ಆಗಲಿ, ಪೆನ್ಸಿಲ್ಗಳನ್ನು ಕೊಟ್ಟರೆ ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತದೆ ಅಂತ ಹೇಳ್ತಾರೆ. ಇಂಥ ಒಂದು ಸಾಮಾನ್ಯ ಕಾರ್ಯಕರ್ತ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಕ್ಕೆ ಎಲ್ಲರೂ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಗ್ರಾಮ ವಾಸ್ತವ್ಯ, ಅವರಲ್ಲಿಯೂ ಸಹಿತ ಸಡಗರ ಸಂಭ್ರಮದ ವಾತಾವರಣ ಕಲ್ಲೊಳ್ಳಿ ಗ್ರಾಮದಲ್ಲಿ ಆಗಿದೆ. ವೀಕ್ಷಕರೇ, ಇವತ್ತು ಇವರ ನೇರ ಸಂದರ್ಶನ, ಇವತ್ತಿನೊಂದು 2 ನಿಮಿಷದ ಇದೊಂದು ಇಂಟರ್ವ್ಯೂ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈರಣ್ಣ ಕಡಾಡಿಯವರೇ, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಅನೇಕ ನಮಸ್ಕಾರಗಳು. ನಮ್ಮ ಒಡನಾಟಿ ಸಂಬಂಧ ನಿಮ್ಮದು ಇದೇ ರೀತಿ ಮುಂದುವರಿಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡ್ತೀರಂತ ಒಂದು ನಂಬಿದ್ದೇವೆ. ಒಬ್ಬರು ಹಿರಿಯ ಕಾರ್ಯಕರ್ತರಿದ್ದಾರೆ, ಸುರೇಶ್ ಪಾಟೀಲ್ ಅವರು ಒಂದು ನಿಮಿಷ ಸಂಕ್ಷಿಪ್ತದಲ್ಲಿ ಒಂದು ವಿವರವಾಗಿ ಹೇಳ್ಬೇಕಷ್ಟೆ. ಭಾರತೀಯ ಜನತಾ ಪಾರ್ಟಿ ಒಂದು ತತ್ವ ಸಿದ್ಧಾಂತದ ಮೇಲೆ ಬೆಳೆದಂಥ ಪಕ್ಷ, ಯಾವುದೇ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ. ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧಾಗಿ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರು ಕಳೆದ 35 ವರ್ಷಗಳಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಪ್ರತಿಫಲವಾಗಿ ಇವತ್ತು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದ ನಮ್ಮ ಕಾರ್ಯಕರ್ತರಿಗೆಲ್ಲ ತುಂಬ ಸಂತೋಷ ಆಗಿದೆ. ಯಾಕಂದರೆ ಕಾರ್ಯಕರ್ತರ ಪಕ್ಷ ಅನ್ನೋದು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಚಾನಲ್ ಒಂದು ಸಣ್ಣ ಸಂದೇಶ ನಂಬರ್ 1 ನ್ಯೂಸ್ ಚಾನಲ್ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ನಾನು ಕಂಡಂಗೆ ಪತ್ರಕರ್ತರು ಜಾಸ್ತಿ ನಗರ ಪ್ರದೇಶದಲ್ಲೇ ಹೆಚ್ಚು ಹೈಲೈಟ್ ಆಗುವಂಥದ್ದನ್ನು ಕಂಡಿದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ ಅದು ವೈಯಕ್ತಿಕವಾಗಿ ಒಬ್ಬೊಬ್ಬರ ವೈಯಕ್ತಿಕ ಸಮಸ್ಯೆಗಳನ್ನು ಕೂಡ ಅವರು ಪ್ರಸಾರ ಮಾಡೋದನ್ನು ನಾನು ನೋಡಿದ್ದೀನಿ. ಹೀಗಾಗಿ ಆ ಚಾನಲ್ ಉತ್ತರೋತ್ತರವಾಗಿ ಬೆಳೀಲಿ, ಅದು ಇನ್ನೂ ಭಾಳಷ್ಟು ಜನರ ಕಷ್ಟ ಸುಖಗಳಿಗೆ ಪರಿಹಾರವನ್ನು ಒದಗಿಸಲಿ.
ಅವ್ರಿಗೆ ಭಗವಂತ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಇವತ್ತು ಲೋಕಸಭಾ ಸದಸ್ಯರಾದಂಥ ವೀರಣ್ಣ ಕಡಾಡಿಯವರು ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಅಭಿಮಾನಿ ಬೆಂಬಲಿಗರಿಗೆ ಒಂದು ಅಪೀಲ್ ಮಾಡಿದ್ರು. ನನಗೆ 6 ತುರಾಯಿ ಬೇಡ, ಒಂದು ನೋಟ್ಬುಕ್ ಪೆನ್ಸಿಲ್ ಕೊಡಿ, ಬಡ ಜನರಿಗೆ ಉಪಯೋಗ ಆಗುತ್ತೆ ಅಂತ. ಅವರ ಕಾರ್ಯಕರ್ತರು ತಕ್ಷಣ ಸ್ಪಂದಿಸಿ ಇವತ್ತು ಆ ನೋಟ್ಬುಕ್ ಪೆನ್ಸಿಲ್ಗಳನ್ನ ಅವ್ರ ಕೈಯಾರನೇ ವಿತರಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸಣ್ಣ ಸಂದೇಶ ಹೇಳ್ಬಿಡಿ ಸರ್. ಈ ರೀತಿಯಾದಂಥ ಕಲ್ಪನೆ ನಾವು ಹೊಸದು ಮಾಡಿಕೊಂಡ್ರೆ ಬಹುಶಃ ಮತ್ತೊಂದು ಬಡ ಕುಟುಂಬಕ್ಕಾಗಲಿ ವಿದ್ಯಾರ್ಥಿಗಳಿಗಾಗಲಿ ಸಹಾಯ ಆಗ್ಬೋದು. ನಾವು ಈ ರೀತಿ ರಾಷ್ಟ್ರೀಯ ಲಾಸ್ ಏನು ರಾಷ್ಟ್ರೀಯ ಹಾನಿ ಅಂತೀವಿ ಅದನ್ನು ತಡಿಬೋದು ಅಂತ ನನಗನ್ನಿಸ್ತದೆ.